ಮತ್ತೆ ಎಲ್ಲಿದೆ? ಸತ್ತ ಮೇಲೆ ನೀವು ಪಾಪ ಪುಣ್ಯ ಫಲ ಅನುಭವಿಸ್ಬೇಕಲ್ವಾ? ಹಾಗಾದ್ರೆ ಸತ್ತ ಮೇಲೆ ನೀವು ದೇಹನ ಇರುದಿಲ್ಲ, ಅನುಭವಿಸ್ತಾರೆ ಯಾರು? ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತ ಹೇಳ್ತೀವಿ. ಸೊ ಇದಕ್ಕೆ ದೇಹ ಇರುವುದೇ ಇಲ್ಲ, ಅನುಭವಿಸೋ ಪ್ರಶ್ನೆ ಬರ್ಲಿಲ್ಲ. ಎರಡನೇದು, ಜೀವಕ್ಕೆ ಇದು ಅನುಭವ ಮಾಡ್ಬೇಕು ಪಾಪ ಪುಣ್ಯ ಫಲ ಅಂದ್ರೆ ಜೀವತ ಬಯಲು. ಬಯಲು ಇಲ್ಲಿ ಚಾಲು ಆಗುತ್ತೆ ಬಯಲು ಸಿದ್ಧಾಂತ. ಬಯಲು ಅಂದ್ರೆ ದೇವ್ರ. ವೈಟ್ ಈಸ್ ಗಾಡ್, ಯಾಕಂದ್ರೆ ದೇವ್ರ ನಿರಾಕಾರ. ಒಬ್ಬೊಬ್ರು ರೀತಿ ಹೇಳ್ತಾರೆ. ಯಾವಾಗ ಹಾಗೆ ಧರ್ಮ ಅಂತಂದ್ರೆ ಪ್ರತಿ ಧರ್ಮ ತಮ್ಮದೇ ಆದ ರೀತಿಯಲ್ಲಿ ಅನುಭವಿಸ್ತಾರೆ. ನಾನು ಹೇಳುದು ಷಡ ಧರ್ಮದಲ್ಲಿ ಈ ಅರ್ಥ. ನೀವು ಜೈನ್ ಧರ್ಮ ತಗೊಳ್ಳಿ, ನಾನು ಹೇಳಬಲ್ಲೆ, ಓದಿದ್ದೀನಿ. ಬೌದ್ಧ ಧರ್ಮ ತಗೊಳ್ಳಿ, ವೈದಿಕ ಧರ್ಮ ತಗೊಳ್ಳಿ, ಹಿಂದೂ ತಗೊಳ್ಳಿ. ಹಿಂದೂ ಅಂದ್ರೆ ಇವೆ, ಆಮೇಲೆ ವೈದಿಕ ಅಂತ ಎರಡು ಅರ್ಥ. ಪ್ರತಿಯೊಂದು ಧರ್ಮ ತನ್ನದೇ ರೀತಿಯಲ್ಲಿ ಅನುಭವಿಸ್ತದೆ, ಅರ್ಥೈಸುತ್ತದೆ. ಅದು ಬಿಟ್ಬಿಡೋಣ ಕಂಪ್ಯಾರಿಟಿವ್ ಆಗಿ. ನಾನು ಹೇಳುದು ಲಿಂಗಾಯತಕ್ಕೆ ಅಷ್ಟೇ ಬಂದಾಗ ಇಲ್ಲಿ ಪ್ರಶ್ನೆ ಬಂದಿರೋದು ಪುಣ್ಯ ಪಾಪದ ಫಲ ದೇಹಕ್ಕೂ ಸಿಗುದಿಲ್ಲ, ಜೀವಕ್ಕೂ ಸಿಗುದಿಲ್ಲ. ಮತ್ತೆ ಯಾರಿಗೆ ಅದು? ಯಾಕೆ ಸ್ವರ್ಗ ನರಕ ಇಲ್ಲ? ಶರಣ ತತ್ವದಲ್ಲಿ ಸ್ವರ್ಗ ನರಕ ಈ ರೀತಿ ಇಲ್ಲ. ಅದಕ್ಕೋಸ್ಕರ ಲಿಂಗಾಯತ ಸತ್ತಾಗ ಏನಂತಾರೆ ಅವ್ರಿಗೆ? ಲಿಂಗೈಕ್ಯರಾದರು. ಹೇಳಿದ್ರಲ್ಲ, ದೇವರಲ್ಲಿ ಲೀನ ಆಗಿಬಿಡ್ತಾರೆ, ಮೋಕ್ಷ ಇಲ್ಲೇ ಮುಗೀತು. ಇದು ಬಹಳ ಮಹತ್ವದ್ರಿ. ಯಾಕಂದ್ರೆ ನೀವು ಆಗಲೇ ಒಂದು ಮಾತು ಹೇಳಿದ್ರಿ, ಅದನ್ನ ರಿಪೀಟ್ ಮಾಡ್ತೀನಿ ಈಗ. ಏನು? ಸ್ವರ್ಗಕ್ಕೆ ಹೋಗ್ಬೇಕಲ್ಲ, ನರಕಕ್ಕೆ ಹೋಗ್ಬೇಕಲ್ಲ, ಅವೆರಡು ಇಲ್ಲೇ ಇದೆ ಅಂತ. ಅದೇ ಶರಣ ತತ್ವ ರೀ. ನಿಮ್ಮ ಕೆಟ್ಟ ನಡತೆ ಇಲ್ಲೇ ಅನುಭವಿಸ್ಬೇಕು, ನೀವು ಒಳ್ಳೆ ನಡತೆ ಇಲ್ಲೇ ಅನುಭವಿಸ್ಬೇಕು. ನಿಮ್ಮ ಸ್ವರ್ಗ ನರಕ ಈ ಲೋಕದಲ್ಲೇ ಇದೆ, ಬೇರೆ ಲೋಕ ಹೋಗತ್ತಾ ಇಲ್ಲ. ಮತ್ತೆ ಮೋಕ್ಷದ ಅರ್ಥ ಏನು? ಮೋಕ್ಷ ಅಂದ್ರೆ ಏನು? ದೇವರಲ್ಲೇ ಒಂದಾಗ್ಬಿಡುದು ಫೈನಲ್ ಆಗಿ, ಅಲ್ವಾ? ಈಗ ವೈದಿಕದಲ್ಲಿ ಬಂದಿದೆ ಏನು? ಜನನ ಮರಣದ ಕುತ್ತದಲ್ಲಿ ಕುದಿದು ಸತ್ತವರ ಕಥೆ ಇದಲ್ಲ ಅಂತ ಅಲಂಪ್ರ ಬಗ್ಗೆ ಹೇಳ್ತಾರೆ. ನೀವೇನ್ ಹೇಳ್ತೀರಿ? ಮೋಕ್ಷ ಅದರಿಂದ ಜನ್ಮ ಪುನರ್ ಮರಣದಿಂದ ಮೋಕ್ಷ. ಅವಾಗ ಏನಾಗ್ತೀರಿ? ಎಲ್ಲಿ ಹೋಗ್ತೀರಿ ನೀವು? ಸೈಕಲ್ ಇದಲ್ಲ. ಎಷ್ಟು ಸಲ ಸೈಕಲ್ ಅದು ನಿಮ್ ಕೇಳಿದೀರಾ? ಈ ವೈದಿಕ ಧರ್ಮದಲ್ಲಿ ಎಷ್ಟು ಸಲ ಸತ್ತು ಹುಡ್ತಾರೆ? ಅಲ್ಲ, ಅದಕ್ಕೆ ಇಷ್ಟೇ ಸಂಖ್ಯೆ ಅಂತಿಲ್ಲ, ಇದೆ 84 ಲಕ್ಷ. ಅಲ್ಲ, ಅಷ್ಟು ಯೋನಿಗಳಲ್ಲಿ ನಾವು ಬಂದಿದೀವಿ ಅಂತ ಹೇಳ್ತಾರೆ. ಈಗ ಇರುವಂತ ಪ್ರಾಣಿ ಲೋಕದ ಸಂಖ್ಯೆನೇ 84 ಲಕ್ಷ. 84 ಲಕ್ಷ ಸಲ ಹುಟ್ಟೋದು, ಸಾಯೋದು, ಹುಟ್ಟೋದು, ಎಲ್ಲಾ ಪ್ರಾಣಿಗಳ ರೂಪದಲ್ಲಿ ಹುಟ್ಟಿದೆ ಅಂತ ಹೇಳ್ತಾರೆ. ಜಾಮದಾರ್ ಸಾಹೇಬ್ರಿಗೆ ಅದ್ರ ಬಗ್ಗೆ ವಿರೋಧ ಇದೆಯಾ ಅಥವಾ ಅದ್ರ ಬಗ್ಗೆ ಕುತೂಹಲ ಇದೆಯಾ? ಎರಡೂ ಇಲ್ಲ. ಯಾಕಂದ್ರೆ ಅದು ಒಂದು ಧರ್ಮ, ನಾನು ಮನ್ನಿಸ್ತೀನಿ, ನಾಳೆಗೆ ಅದಕ್ಕೆ ಯಾಕೆ ವಿರೋಧ ಇರ್ಬೇಕು? ಹೀಗಿರುವಾಗ ಲಿಂಗಾಯತ ಪ್ರತ್ಯೇಕ ಧರ್ಮ ಆಗಬೇಕು ಅಂತ ಯಾಕೆ ಹೋರಾಟ ಮಾಡ್ತೀರಿ? ಬಹಳ ಚೆನ್ನಾಗಿದೆ ಪ್ರಶ್ನೆ ಅದು. ಈಗ ಯಾಕೆ ಹೇಳ್ತೀನಿ ಅಂದ್ರೆ, ಈ ಧರ್ಮ ನಾನು ಆಗ್ಲೇ ಪ್ರಾರಂಭ ಮಾಡಿದೆ, ನೀವು ಪ್ರಾರಂಭ ಮಾಡಿದ್ದೀರಿ. ಜೈನ ಧರ್ಮ ಹುಟ್ಟಿದ್ದು ಯಾವ ದೇಶದಲ್ಲಿ? ಜೈನ ಧರ್ಮ ಉಗಮ ಆಗಿದ್ದು ಯಾವ ದೇಶದಲ್ಲಿ? ಭಾರತದಲ್ಲಿ. ಬೌದ್ಧ ಧರ್ಮ ಹುಟ್ಟಿದ್ದು ಯಾವ ದೇಶದಲ್ಲಿ? ಭಾರತದಲ್ಲಿ. ಯಾವಾಗ? ಬುದ್ಧನಿಗಿಂತ ಜೈನರು ಮೊದಲಿದ್ದು. ಅವರು 2600 ವರ್ಷಕ್ಕಿಂತ ಪೂರ್ವದಲ್ಲಿತ್ತು ಅಂತ ಹೇಳ್ತಾರೆ. ಮಹಾವೀರ ಅವರು 2500 ವರ್ಷಗಳ ಹಿಂದೆ ಇದ್ರು. ಅವ್ರ ಕೊನೆಯ ತೀರ್ಥಂಕರ 24ನೇದವರು. ಮೊದಲೇ ನನ್ನ ಪ್ರಶ್ನೆ ಉತ್ತರ ಅಂತ ಭಾವಿಸ್ತಾ ಕೇಳ್ತಾ ಇದ್ದೀನಿ. ಅದನ್ನೇ ಹೇಳ್ತೀನಿ ನಾನು, ಅದನ್ನೇ ಹೇಳ್ತಾ ಇದ್ದೀನಿ. ಉತ್ತರಕ್ಕೆ ನೇರವಾಗಿ ನಾನು ಬರ್ತಾ ಇಲ್ಲ. ನಾನು ಉದಾಹರಣೆ ಕೊಟ್ಟು ಬಂದ್ರೆ ನಿಮ್ಗೂ ಅರ್ಥ ಆಗುತ್ತೆ, ಕೇಳಿದ್ರು ಅರ್ಥ ಆಗುತ್ತೆ. ಬೌದ್ಧ ಧರ್ಮ ಹುಟ್ಟಿದ್ದು 2500 ವರ್ಷಗಳ ಹಿಂದೆ. ಜೈನ ಧರ್ಮ ಅದಕ್ಕಿಂತ ಪೂರ್ವದಲ್ಲಿ ಇದ್ರು ಕೂಡ ವರ್ಧಮಾನ ಮಹಾವೀರದಿಂದ ಒಂದು ವರ್ಧಮಾನಕ್ಕೆ ಬಂತು. ಆಯ್ತಾ? ಈ ಧರ್ಮಗಳಿಗೆ ಧರ್ಮದ ಮಾನ್ಯತೆಯನ್ನ ಸರ್ಕಾರ ಕೊಟ್ಟಿದ್ದು ಯಾವಾಗ? ಪ್ರಶ್ನೆ. ಈ ಧರ್ಮ ಹೋರಾಟ ಯಾಕೆ ನಡೆಸ್ತೀರಿ ಅಂತ ಇಲ್ಲ, ಅಲ್ಲಿ ಬರ್ತೀನಿ ನೇರ ಪ್ರಶ್ನೆ. ಸಿಖ್ ಧರ್ಮ ಹುಟ್ಟಿದ ಯಾವಾಗ? 500 ವರ್ಷಗಳ ಹಿಂದೆ. ಆಯ್ತಾ? ಗುರು ನಾನಕರಿಂದ. ರೈಟ್. ಈ ಧರ್ಮಕ್ಕೆ ಮಾನ್ಯತೆ ಯಾವಾಗ ಸಿಕ್ತು? 2500 ವರ್ಷಗಳ ಹುಟ್ಟಿದಂತ ಬೌದ್ಧ ಧರ್ಮಕ್ಕೆ, ಅದಕ್ಕಿಂತ ಪೂರ್ವ ಹುಟ್ಟಿದಂತ ಜೈನ ಧರ್ಮಕ್ಕೆ ಸರ್ಕಾರದಿಂದ ಮಾನ್ಯತೆ ಸಿಕ್ಕಿದ್ದು ಯಾವಾಗ? ಸಿಖ್ಖರಿಗೆ 1963ರಲ್ಲಿ ಸ್ವಾತಂತ್ರ್ಯ ಬಂದ. ಎಷ್ಟು ವರ್ಷ ನಾವು ವಿಚಾರ ಮಾಡ್ಕೊಳ್ಳಿ. 1963ರಲ್ಲಿ ಸಿಖ್ರು ಪ್ರತ್ಯೇಕ ಸ್ವತಂತ್ರ ಮೈನಾರಿಟಿ ರಿಲಿಜನ್ ಆದ್ರು. ಬೌದ್ಧರಾಗಿದ್ದು 1993ರಲ್ಲಿ, ಜೈನರಾಗಿದ್ದು 2014ರಲ್ಲಿ. ಯಾವಾಗ? ಮೋದಿಯವರು ಪ್ರಧಾನಮಂತ್ರಿ ಆಗುವ ಕೆಲವೇ ದಿನಗಳ ಹಿಂದೆ ಅವರಿಗೆ ಸ್ವತಂತ್ರ ಸಪರೇಟ್ ಧರ್ಮದ ಮಾನ್ಯತೆ ಸಿಕ್ತು ಜೈನರಿಗೆ. ನಾನು ಡೇಟ್ ಹೇಳ್ತೀನಿ. 1963, 1993, 2014. ಈ ಧರ್ಮಗಳು ಎಷ್ಟು 106 ವರ್ಷದಿಂದ ಇದ್ರಿ. ಇಂಥ ಬೌದ್ಧ ಜೈನ ಅಂದ್ರೆ 7,500 ಹಿಂದೆ ವರ್ಷ ಇದ್ದು. ಅದು ಇವತ್ತಕ್ಕೆ ಮಾನ್ಯತೆ? ಪ್ರಶ್ನೆ ಗೊತ್ತಾಯ್ತಾ? ನಮ್ಮ ಧರ್ಮ ಹುಟ್ಟಿದ್ದು ನಮ್ಮ ಇತಿಹಾಸದ ಪ್ರಕಾರ 1200 ವರ್ಷಗಳ ಹಿಂದೆ. ಸಿಖ್ರು ಆಮೇಲೆ ಹುಟ್ಟಿದ್ರು, ಬೌದ್ಧ ಜನ ಮೊದಲೇ ಇದ್ರು. ಅದನ್ನ ಮಾನ್ಯತೆ ನಮಗ್ ಕೊಡಿ ಅಂತ ಕೇಳೋದು ಇಷ್ಟೇ.
ಆದ್ರೆ ಅವರು ಜೈನ ಈಗ ಇದೇ ಆರ್ಗ್ಯುಮೆಂಟ್ ಅನ್ನ 2014 ಜೈನರ ಬಗ್ಗೆ ಮಾತಾಡ್ತಾ ಬಂದ್ರೆ ಇದೇ ಪ್ರಶ್ನೆ ಕೇಳಿದ್ರಲ್ಲ, ಈ ಸರ್ಕಾರ ಯಾಕೆ ಮಾಡ್ತಾ ಕೊಡ್ತು ಅವ್ರಿಗೆ 2014 ಅದೇ ಪ್ರಶ್ನೆ ನೀವು ಬೌದ್ಧರಿಗೆ ಕೇಳಿದ್ರಲ್ಲ 1993 ಯಾಕೆ ಕೊಟ್ರಿ, ಅದೇ ಪ್ರಶ್ನೆ ಸಿಖ್ಖರಿಗೆ ಕೇಳಿದ್ರಲ್ಲ, ಅದನ್ನ ನೀವು 1963 ಯಾಕೆ ಕೊಟ್ರಿ. ನಮಗೂ ಅಷ್ಟೇ ಕೇಳುದು, ನೀವೇನಪ್ಪ ಹಿಂದೂ ಧರ್ಮ ಹೋಗಿ ಅವ್ರ ವಿರುದ್ಧ ವೈರಿಯಾಗಿ ಹೋರಾಡ್ತಾನ. ಜೈನ ಧರ್ಮ ಹುಟ್ಟಿದ 7,500 ವರ್ಷ ಮೊದಲಾದ್ರೂ ಕೂಡ ಏನ್ ಜಗಳ ಮಾಡಿದಾರ, ಅವರು ತಂಟೆ ಮಾಡಿದಾರ, ಯಾರಿಗೆ ವಿರೋಧ ಮಾಡಿದಾರ, ಬೌದ್ಧ ಏನ್ ಮಾಡಿದಾರ, ಸಿಖ್ಖರ ಮಾಡಿದಾರ. ಈಗ ಲಿಂಗಾಯತರು ನಿಮ್ಮ ಹಿಂದೂ ಧರ್ಮ ಸೊಸೈಟಿಯಲ್ಲಿ ಇದ್ಕೊಂಡ್ಬಿಟ್ಟು ಎಷ್ಟು ವರ್ಷ ಆಯ್ತು, ಈಗ 1200 ವರ್ಷ ಆಯ್ತು, ಏನೋ ಗಲಭೆ ಆಗಿದ್ದಾನೆ, ಎಲ್ಲರೂ ವಿರೋಧ ಮಾಡಿದ್ದಾರೆ. ವಿಚಾರ ಮಾಡ್ಕೊಳ್ಳಿ. ಆ ಪ್ರಶ್ನೆ ಇಲ್ಲಿ ಬಂದಿರೋದು ಇವಾಗ. ಯಾಕಂದ್ರೆ ನೀವು ಅಂಬೇಡ್ಕರ್ ಬಗ್ಗೆ ಇದು ಸಾವರ್ಕರ್ ಬುಕ್ನ ಹೇಳ್ತೀನಿ, ನಾನು ಬಹಳ ಕೊಟ್ಕೊಂಡು 3 ಲೇಖನ ಬರ್ದೀನಿ. ಸಾವರ್ಕರ್ ಹಿಂದುತ್ವ ಬುಕ್ಕಿನಲ್ಲಿ ಲಿಂಗಾಯತದ ಬಗ್ಗೆ ಏನ್ ಹೇಳ್ತಾರೆ ಅದನ್ನೇ ಬರ್ದಿದ್ದೀನಿ. 12 ಕಡೆಗಳು ಹೇಳಿದ್ದಾರೆ. 6 ಕಡೆಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವಾಗ ಹೇಳಿದ್ದು? 1923 102 ವರ್ಷ ಆಯ್ತು. ಈ ಹೋರಾಟ ಪ್ರಾರಂಭ ಆಗಿದ್ದು ನೀವು ತಿಳ್ಕೊಂಡ ಪ್ರಕಾರ 2017. ಆದ್ರೆ ಸಾವರ್ಕರ್ ಹೇಳಿದ್ದು 102 ವರ್ಷಗಳ ಹಿಂದೆ. ಅವಾಗ ಹೋರಾಟ ನಡೀತಿತ್ತ ಇಲ್ಲಿ? ಇಲ್ಲ. ಮತ್ತೆ ಅವ್ರು ಸಾವರ್ಕರ್ ಏನ್ ಹೇಳಿದ್ರು? ಲಿಂಗಾಯತರೇ, ಜೈನರೇ, ಬುದ್ಧರು, ಬೌದ್ಧರೇ. ಲಿಂಗಾಯತ ಪ್ರತ್ಯೇಕ ಧರ್ಮ ಅದನ್ನ ಸ್ಥಾಪಿಸಿದ್ ಯಾರು? ಬಸವಣ್ಣನವರು. ಕರೆಕ್ಟ್. ಹೀಗಿರುವಾಗ ಬಸವಣ್ಣನವರು ನಮ್ಗೆ ವಿಶೇಷ ಮಾನ್ಯತೆ ಕೊಡಿ ಅಂತ ಕೇಳ್ತಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾ? ಮಾನ್ಯತೆ ಕೊಡೋದ್ರಿಂದ ಆಗುವ ಪ್ರಯೋಜನ ಏನು, ಮಾನ್ಯತೆ ಕೊಟ್ಟಿಲ್ಲ ಅಂದ್ರೆ ಆಗೋ ಅನಾಹುತ ಏನು? ಬಹಳ ಸಂತೋಷ. ಮೊದಲೇ ಪ್ರಶ್ನೆ ಉತ್ತರ ಕೊಡ್ತೀನಿ ಪ್ಲೀಸ್. ಬಸವಣ್ಣವ್ರು ಕೇಳಿದ್ರು, ಆದ್ರಿಂದ ರಕ್ತ ಕ್ರಾಂತಿ ಆಯ್ತು ರೀ. ನೆನ್ಪಿಟ್ಕೊಳ್ಳಿ. 1165 1167 ಅವಧಿಯಲ್ಲಿ ಯಾಕೆ ರಕ್ತ ಕ್ರಾಂತಿ ಆಯ್ತು? ನಾನು ಇದಕ್ಕೆ ಹೋಗೋ ಇಷ್ಟ ಇಲ್ಲ. ನೀವು ಕೇಳಿದ್ರಂತ ಹೋಗ್ಲೇಬೇಕಾಗತ್ತೆ. ಬಸವಣ್ಣನವ್ರು ಕೇಳಿದ್ರು 1 ಅಲ್ಲ 10 ಅಲ್ಲ 100 ವಚನ ಕೇಳಿದಾಗ ಕೊಡ್ತೀನಿ ನಾನು. ಯಾಕೆ ಅವ್ರ ಮಟ್ಟಕ್ಕೆ ಹೋಗ್ಬೇಕು ಅನ್ನೋದು ಬಹಳ ಮಹತ್ವದ ಪ್ರಶ್ನೆ. ಹೋದ್ರು, ನೀವು ಉಳಿದ ಸಮಾಜ ಕೇರ್ ಮಾಡ್ಲಿಲ್ಲ, ಅವ್ರು ಸ್ಥಾಪನೆ ಮಾಡಿಬಿಟ್ರು. ಅವಾಗ ಏನ್ ಹೇಳಿದ್ರು ಅವರು? ಒಮ್ಮೆ ನೀವು ಲಿಂಗಾಯತ ತತ್ವವನ್ನ ಅನುಸರಿಸಿ ಅನುಯಾಯಿಗಳ ದೀಕ್ಷೆ ತಗೊಂಡ ಮೇಲೆ ನೀವು ಲಿಂಗಾಯತರಷ್ಟೇ, ಬೇರೆ ಅಲ್ಲ. ಇದು ತುಂಬಾ ಆಂತರಿಕ ವಿಚಾರ ಅಲ್ವಾ? ಬಹಿರಂಗ ವಿಚಾರ. ಈಗ ನೀವು ಲಿಂಗ ಪೂಜೆ ಬಗ್ಗೆ ಹೇಳುವಾಗ್ಲೇ ಅದರ ಮಹತ್ವವನ್ನು ಅರಿತುಕೊಂಡು ನಾನು ಬಹಿರಂಗವಾಗಿ ಹೇಳಬಾರ್ದು ಅಂತ ಇರುವಾಗ ಈ ಮಾನ್ಯತೆ ಪ್ರಶ್ನೆ ಯಾಕೆ ಬೇಕು? ಪ್ರಶ್ನೆ ಇರೋದು ಅದೇ. ನಾವು ಆಧ್ಯಾತ್ಮಿಕವಾದದನ್ನ ಬಹಿರಂಗ ಹೇಳ್ತಾ ಇಲ್ಲ, ಅದು ನನ್ನ ಅನುಭವದ ಪ್ರಶ್ನೆ. ನಾನು ಅದು ಹೇಳ್ತಾ ಇಲ್ಲ. ಬಸವಣ್ಣನವರು ಹೇಳಿದಂದ್ರೆ, ನೀವು ಲಿಂಗ ದೀಕ್ಷೆ ತಗೊಂಡ್ಮೇಲೆ ಲಿಂಗಾಯತರು ಎಲ್ಲರೂ ಸರಿ ಸಮಾನ. ಏನಂದ್ರೆ ಅಲ್ಲಿ ಶೂದ್ರ ಇದ್ರಿ, ಇಲ್ಲಿ ಬ್ರಾಹ್ಮಣ ಇಲ್ಲಿ, ಇಬ್ರು ಒಂದೇನೆ. ಅಲ್ಲಿ ಬಂತು. ಅವರು ನಂಬಲಿಲ್ಲ ಅಷ್ಟೇ, ಬರೀ ಹೇಳಿಲ್ಲ ಅಷ್ಟೇ ಅಲ್ಲ, ಮಾಡಿ ತೋರ್ಸಕ್ ಹೊರಟ್ರು. ಏನಾಯ್ತು? ಒಬ್ಬ ಬ್ರಾಹ್ಮಣ ಕಣ್ಣೆ ಒಬ್ಬ ಶೂದ್ರ ಹುಡುಗನ ಮದುವೆ ಮಾಡಿದ್ರು, ಬಹಳ ಮದುವೆ ಮಾಡಿದ್ರು. ಆದ್ರೆ ಈ ಕೊನೆ ಮದುವೆ ಏನ್ ಮಾಡಿದ್ರಲ್ಲ, ಅದು ಮಧುವರಸ ಒಬ್ಬ ಬ್ರಾಹ್ಮಣ, ಕೊಂಡಿ ಮಂಚನ ಒಬ್ಬ ಬ್ರಾಹ್ಮಣ, ವಿಷ್ಣು ಭಟ್ಟ ಒಬ್ಬ ಎಲ್ಲ ಹೆಸರು ಬಿಡ್ತವೆ. ಐತಿಹಾಸಿಕ ಸಂಗತಿ ಇದು. ಆಗೋಗಿದ್ದು ಬಂದಾಗ ಬಸವಣ್ಣನ ಬ್ರಾಹ್ಮಣಾಗಿ ಹುಟ್ಟಿದ್ದಲ್ಲ, ಅವನು ಹೇಳಿದ್ರಲ್ಲ ಧರ್ಮ ಹೆಂಗ್ ಸ್ಥಾಪನೆ ಮಾಡಿದ ಅಂತ. ಯಾಕೆ ಬಸವಣ್ಣ ಜನಿವಾರ ಕಿತ್ತೋಗೋದು ಹೊರಟು ಹೋದ? ಅಸಮಾನತೆ. ಅದು ವಿಚಾರ ಮಾಡ್ಕೊಳ್ಳಿ. ಯಾಕೆ ಧರ್ಮ ಅವಾಗ ಹೊರಟಾಗ ಅವನು ಇನ್ನು ಹಿಂದೆ ಆಗಿನ ಕಾಲದಲ್ಲಿ ಏನಿತ್ತು ಅದಕ್ಕೆ ತಕ್ಕ ಹಾಗೆ ಅವ್ರು ನಡ್ಕೊಂಡು. ಎಕ್ಸಾಕ್ಟ್ಲಿ, ನಾನು ಅದನ್ನ ಹೇಳ್ತಾ ಇದ್ದೀನಿ. ಬಸವಣ್ಣವ್ರು ಕೇಳಿದ್ರು ಅಂತ ಹೇಳಿದ್ರೆ ಕೇಳಿಲ್ಲ ಅಷ್ಟೇ ಅಲ್ಲ, ನೀವು ಅವ್ರ ಮಾತು ಕೇಳಿಲ್ಲ, ಅವ್ರು ಕಟ್ಕೊಂಡ್ಬಿಟ್ಟು ಆಚರಣೆ ತಂದಾಗ ಕ್ರಾಂತಿ ಆಗಿರೋದು. ಎಂಥ ಕ್ರಾಂತಿ ರೀ! ನೀವು ಅವ್ರಿಗೆ ಸಂಬಂಧಪಟ್ಟಂತ ಹಳೆಯ 12ನೇ ಶತಮಾನದ 3 ಪುಸ್ತಕಗಳು ಓದ್ಬೇಕು. 16,000 ಶರಣರ ಕಗ್ಗೊಲೆ ಆಯ್ತು. 1,96,000 ಶರಣರಲ್ಲಿ ಕೂಡಿದವರು ಪಲಾಯನ ಗೈದ್ರಿಂದ ಓಡಿಸ್ಬಿಟ್ರು. ಸಿಕ್ಕಲ್ಲಿ ಕೊಂದು ಹಾಕಿದ್ರು. ಅವ್ರು ಎಲ್ಲೆಲ್ಲಿ ಓಡಿ ಹೋದ್ರು ಅಲ್ಲಲ್ಲಿ ಗುಪ್ತವಾಗಿ ನೆಲೆ ನಿಂತು ಭೂಗತರಾಗಿ 200 ವರ್ಷಗಳ ಬಸವಣ್ಣನವರ ಬಗ್ಗೆ, ಶರಣರ ಕ್ರಾಂತಿ ಬಗ್ಗೆ, ಬಸವ ತತ್ವ, ಶರಣ ತತ್ವ, ಈ ಲಿಂಗಾಯತ ಬಗ್ಗೆ ಮಾತಾಡೋಂಗಿಲ್ಲ, ಹೊರಗಡೆ ಹೇಳೋಂಗಿಲ್ಲ. 250 ವರ್ಷ ಭೂಗತ ಆಗೋಯ್ತು. ಹೇಗೆ ಕ್ರಿಸ್ತ ಧರ್ಮ ಕ್ರಿಸ್ತನ ಶಿಲುಬೆಗೆ ಏರಿಸಿದ ನಂತರ 300 ವರ್ಷ ಅಜ್ಞಾತವಾಸದಲ್ಲಿತ್ತು. ಸಿಕ್ಕರು ಯಾರು ಇರ್ತಾರೆ ಅಲ್ಲಿ ಕೊಂದು ಹಾಕ್ತಿದ್ರು. ನೀವು ಎಷ್ಟು ಮಾರ್ಟಿಯರ್ಸ್ ತಗೊಂಡ್ರಿ, ಅವ್ರೇನು 12 ವರ್ಷ ಎಲ್ಲ ಮಾರ್ಟಿಯರ್ಸ್ ಆದವ್ರೆ ಅವರು. ಓಕೆ, ಮಾರ್ಟಿಯರ್ಸ್ ಅಂದ್ರೆ
ಹುತಾತ್ಮರಾದವರೇ ಅವರು. ಇಲ್ಲಿಯೂ ಹಾಗೆ ಇತ್ತು, ಭೂಗತ ಆಯ್ತು. ಅಲ್ಲ ಅಂದ್ರೆ ಆ ಇತಿಹಾಸ ಇವತ್ತಿನ ವರ್ತಮಾನಕ್ಕೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಒಂದು ಪ್ರಶ್ನೆ ಅಲ್ಲಿಗೆ ಬರ್ತೀನಿ. ಅದರ ಜೊತೆಗೆ ನೀವು ಒಂದು ಪ್ರಶ್ನೆ ಉತ್ತರ ಕೊಟ್ರಿ, ಇನ್ನು ಹೇಳಿದ್ರೆ ಅದ್ರ ಮುಂದಿನ ಪ್ರಶ್ನೆಗಳಿಗೂ ನೀವು ಉತ್ತರ ಅದನ್ನ ನೆನಪಲ್ಲಿ ಇಟ್ಕೊಂಡು ಮೊದಲೇದು ಹೋಗ್ಬೇಕು. ಮೊದಲೇದು ಬಹಳ ಇಂಪಾರ್ಟೆಂಟ್. ಇವತ್ತಿನ ವರ್ತಮಾನಕ್ಕೆ ಅದು ಡೈರೆಕ್ಟ್ಲಿ ರೆಲೆವೆಂಟ್. ಓಕೆ, ಹೇಗಂದ್ರೆ ನೀವು ಮೊನ್ನೆ ರವಿವಾರ ದಿವಸ ನಮ್ಮ ಬಸವ ಸಂಸ್ಕೃತಿ ಅಭಿಯಾನವನ್ನ ಪ್ಯಾಲೇಸ್ ರೋಡ್ನಲ್ಲಿ ನೋಡಿದಿರ್ತಾನೆ. ಅಲ್ಲಿ ಮಾತನಾಡಿದ ಸ್ವಾಮಿಗಳು ಯಾರ್ಯಾರು? ಮಾದಾರ ಚೆನ್ನಯ್ಯ, ಮಾದಾರ ಅಂತ ಗೊತ್ತಿರ್ಬೇಕಲ್ಲ, ಅನ್ಟಚಬಲ್. ಭೋವಿಯ ಸಿದ್ದರಾಮೇಶ್ವರ ಸ್ವಾಮಿಗಳು, ಮಾದಾರ ಚೆನ್ನಯ್ಯ, ಬಸವ ಮೂರ್ತಿವಾದ ಮಾತಾಡಿದ್ರು ಅಲ್ಲಿ. ಇವರು ಎಲ್ಲರೂ ಲಿಂಗಾಯತದಲ್ಲೇ ಇದ್ದಾರೆ, ಲಿಂಗಾಯತ ಜಾತಿಗಳಾಗಿದ್ದಾರೆ. ಆ ಸಮಾನತೆ ಅಂದು ಇತ್ತು, ಇಂದು ಇದೆ. ಮಧ್ಯದಲ್ಲಿ ಅದು ಸ್ವಲ್ಪ ಅದಕ್ಕೆ ಕ್ಲೌಡ್ ಬಂದು ಮೋಡ ಮುಸುಕಿತ್ತು. ಕಾರಣ ಅಂತಂದ್ರೆ ವೀರಶೈವರು. ಆಮೇಲೆ ಬರ್ತೀನಿ ಆ ವಿಷಯಕ್ಕೆ, ಬಹಳ ದಿನಕ್ಕೆ ಹೋಗ್ಬೇಕು. ಇವಾಗ ಏನಾಗಿದೆ, ಅದು ಮೇಲೆ ಬಂದು ತತ್ವ ಹರಡ್ತಾ ಇದೆ. ನೀವು ಪ್ರಶ್ನೆ ಕೇಳೋದು ಯಾಕೆ ಈಗ ಹರಡ್ತದೆ, ಮತ್ತೆ 200-300 ವರ್ಷ ಯಾಕೆ ಹರಡಿಲ್ಲ ಅಂತ ಕೇಳ್ಬೋದು. ಕಾರಣ ವಚನಗಳು. ಇವಾಗ ನಮ್ಮ ಪುರಾಣಗಳ ಪ್ರಕಾರ, ಇತಿಹಾಸದ ಪ್ರಕಾರ ಬರೋದು 36 ಕೋಟಿ ವಚನಗಳಿದ್ದು, ಬರದವರು 770 ಜನಗಳು ಅಂತ ಹೇಳ್ತಾರೆ. ಈಗ ನಮ್ಗೆ ಸಿಕ್ಕಿದ್ದೆ ಎಷ್ಟು? ಕೇವಲ 717 ಜನರು ಸಿಕ್ಕಿದೆ. 717 ಯಾವಾಗ ಸಿಕ್ತು ಅದು ಬಹಳ ಮಹತ್ವ. ಈಗ ಯಾಕಂತ ಕೇಳ್ತಿರಲ್ಲ, ಯಾವಾಗ ಸಿಕ್ತಿದು? ಸಿಕ್ಕಿದ್ದು 40 ವರ್ಷಗಳ ಅವಧಿಯಲ್ಲಿ. 1923ರಿಂದ 1964 ಅವಧಿಯಲ್ಲಿ ಬಹಳಷ್ಟು ಸಿಕ್ಕು. ಆಮೇಲೆ ಇನ್ನೂ ಸಿಗ್ತಾ ಇದೆ. ನೀವು ಕರ್ನಾಟಕ ಸರ್ಕಾರವೇ 1993ರಲ್ಲಿ, ಆ ನಂತರದಲ್ಲಿ, ಆಮೇಲೆ 2016ರಲ್ಲಿ 15 ಸಂಪುಟಗಳ ವಚನ ಸಂಕಲನ ಮಾಡಿದ್ದಾರೆ, ಪಬ್ಲಿಷ್ ಮಾಡಿದ್ದಾರೆ ಸರ್ಕಾರದ ವತಿಯಿಂದ. ಇವೆಲ್ಲ ಸಿಕ್ಕಿದ್ದು ಇದೇ 40 ವರ್ಷದ ಅವಧಿಯಲ್ಲಿ. 1923ರಿಂದ 1964 ಅವಧಿಯಲ್ಲಿ. ಆ ನಂತರ ಬಂದಿದ್ದ 2-3 ಸಾವಿರ ಸಿಕ್ಕಿರ್ಬೋದು. ಅದೆಲ್ಲ ಸಿಕ್ಕಿದಾಗ್ಲೇ ನೀವು ಪ್ರಶ್ನೆ ಕೇಳ್ಬೋದು ನನಗೆ, ಹಂಗಾದ್ರೆ ಎಲ್ಲಿದ್ದರು ಈಗ 800 ವರ್ಷ? ಅದೇ ಪ್ರಶ್ನೆ. ಮತ್ತೆ ಇಲ್ಲಿ ಯಾಕೆ ಮಲ್ಕೊಂಡ್ರಿ 800 ವರ್ಷ? ಅದೇ ಪ್ರಶ್ನೆ. ಈ ವಚನಗಳು ಬೆಳಕಿಗೆ ಬಂದು ಒಬ್ಬ ವ್ಯಕ್ತಿಯ ಜೀವಮಾನದ ಒಂದು ಪ್ರಯತ್ನದಿಂದ ಹಳ್ಕೊಟ್ಟಿಯವರು, ಆ BLD ಸಂಸ್ಥೆ ಸ್ಥಾಪನೆ ಮಾಡಿದವರು ಅವರು, MB ಪಾಟೀಲ್ ಮಾತಾಡ್ತಾರಲ್ಲ, ಅವರು ಸಂಸ್ಥೆ ಸಂಸ್ಥಾಪಕರೇ ಹಳ್ಕೊಟ್ಟಿಯವರು.